ಅನ್ಯಕೋಮಿನ ಯುವತಿಯನ್ನ ವಿವಾಹವಾದ ಹಳೆಯ ದ್ವೇಷಕ್ಕೆ ಸಂಬಂಧಿಸಿ ನಂಜನಗೂಡು ತಾಲೂಕಿನ ಗೀಕಹಳ್ಳಿಯಲ್ಲಿ ಕೋಮು ಸಂಘರ್ಷ ಭುಗಿಲೆದ್ದಿದೆ. ಗೀಕಹಳ್ಳಿ ಗ್ರಾಮದ ಆಕಾಶ್ ಎಂಬಾತ ತನ್ನ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ 10 ಜನರಿದ್ದ ಅನ್ಯಕೋಮಿನ ಗುಂಪು ಏಕಾಏಕಿ ಹಲ್ಲೆ ಮಾಡಿದೆ ಎನ್ನಲಾಗಿದೆ. ಯುವಕನ ಮೇಲೆ ಹಲ್ಲೆ ಮಾಡುತ್ತಿರುವುದನ್ನ ಕಂಡು ಬೇಡಿಸಲು ತೆರಳಿದ ಇಬ್ಬರು ಯುವಕರ ಮೇಲೆಯೂ ಮನ ಬಂದಂತೆ ಅನ್ಯಕೋಮಿನ ಯುವಕರ ಗುಂಪು ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಹಲ್ಲೆಗೊಳಗಾಗಿ ಗಾಯಗೊಂಡು ನಂಜನಗೂಡಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 3 ಯುವಕರು ಗೀಕಹಳ್ಳಿ ಗ್ರಾಮದ ಆಕಾಶ್, ನಿತಿನ್ ಮತ್ತು ಸಂತೋಷ್ ಎಂದು ತಿಳಿದು ಬಂದಿದೆ. ಘಟನೆ ವಿಚಾರ ತಿಳಿದು ನಂಜನಗೂಡಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಮಂಜು ಶಂಕರಪುರ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಗೀಕಹಳ್ಳಿಯಲ್ಲಿ ನಡೆದಿರುವ 2 ಕೋಮುಗಳ ನಡುವಿನ ಸಂಘರ್ಷವನ್ನ ಪೊಲೀಸರು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಿದೆ. ಹಿಂದುಳಿದವರ ಏಳಿಗೆಗಾಗಿ ಶ್ರಮಿಸುತ್ತೇನೆ, ಅವರ ಬದುಕನ್ನ ಹಸನು ಮಾಡುತ್ತೇನೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಈ ರೀತಿ ಸಂಘರ್ಷಕ್ಕೆ ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು, ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಮಂಜು ಶಂಕರಪುರ, ಕಾರ್ಯಾಧ್ಯಕ್ಷ ಬಸವಟಿಗೆ ನಾಗೇಂದ್ರ, ಬೊಕ್ಕಹಳ್ಳಿ ಮಹದೇವಸ್ವಾಮಿ, ಸರಗೂರು ಮರಿಸ್ವಾಮಿ ಮುಂತಾದವರು ಗಾಯಗೊಂಡ ಯುವಕರಿಗೆ ಸಾಂತ್ವನ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನನ್ನ ಹೆಸರು ನಿತಿನ್ ಅಂತ. ನಾನು ಮನೆಯಲ್ಲಿ ಮಲಗಿದ್ದೆ. ನನಗೆ ಈ ಕಡೆ ಗ್ರಾಮದವನು. ಮನೆಯಲ್ಲಿ ಮಲಗಿರುವಾಗ ನಮ್ಮ ಊರಲ್ಲಿ ಜೋರಾಗಿ ವಾಯ್ಸ್ಗಳು, ಕಿರ್ಚಾಟ, ಹೊಡೆದಾಟದ ಸೌಂಡ್ ಕೇಳಿಸಿತ್ತು. ನಾನು ಇದೇನಪ್ಪ ಅಂತ ನೋಡೋಕೆ ಹೋದಾಗ ನಮ್ಮ ಹುಡುಗ, ನಮ್ಮ ಬಿದಿಯಾದಂಥ ನಮ್ಮ ಅಕ್ಕಪಕ್ಕ ಮನೆಯವನಾದಂಥ ಇವನು ಆಕಾಶನ ಹುಡುಗನಿಗೆ ಇಟ್ಕೊಂಡು ಹೊಡಿತಾ ಇದ್ರು. ಯಾತಕ್ಕೆ ಹೊಡಿತಾ ಇದ್ದೀರಾ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಹೋದಾಗ, ನಾನು ಅದೇ ಸಮುದಾಯದ ಹುಡುಗಿ, ಗ್ರೂಪ್ ಸಮಾಜದ ಹುಡುಗಿನ ನಾನು ಮದುವೆ ಆಗಿದ್ದ ಕಾರಣದಿಂದ ಈ ವಲಯ ಸೋಳ ಮಗ ಇವನು ನಮ್ಮ ಬಿದಿ, ನಮ್ಮ ಜಾತಿ ಹುಡುಗಿ ಮದುವೆ ಆಗೋನೆ. ಇವರು ಹಿಂಗೆ ಬಿಟ್ಬಿಟ್ರೆ ಹೆಚ್ಕೊತಾರೆ, ಈ ಮಕ್ಕಳನ್ನೆಲ್ಲ ಹೊಡೆದು ಸುಟ್ಟಾಕಬೇಕು, ಹೊಡೆದಾಕಿ ಇವನ್ನ ಅಂತ ಹೇಳಿ ನಮ್ಮನ್ನ ಹೊಡೆದು ಎಳ್ಕೊಂಡು ಹೋದರು. ಅದಾದಮೇಲೆ ನನಗೆ ಗೊತ್ತಿಲ್ಲ ಸರ್, ತುಂಬ ಹೊಡೆದು ಈ ಹುಡುಗ ಯಶವಂತ್ ಮತ್ತು ದಿವಾಕರ್ ಅವರ ಅಣ್ಣ ತಮ್ಮದಿರು ಮಾದೇಶ, ಹರೀಶ ಮತ್ತು ಕಾರ್ತಿಕನ ಹುಡುಗರೆಲ್ಲ ಸೇರಿಕೊಂಡು ದೊಣ್ಣೆ ಇಲ್ಲ ತಗೊಂಡು ತಲೆಗೆ ಕೈ ಕಾಲಿಗೆಲ್ಲ ಹೊಡೆದು ನನಗೆ ಪ್ರಜ್ಞೆ ತಪ್ಪಿಸಿ ಮುಚ್ಚಿ ಹೋಗಿಸ್ಬಿಟ್ಟಿದ್ದಾರೆ ಸರ್. ಇವ್ರದ್ದು ಹೆಂಗೆ ಅಂತಂದರೆ, ಇವ್ರದ್ದು ಊರಲ್ಲಿ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಅವರು ಜನ ಜಾಸ್ತಿ ಇದ್ದಾರೆ, ಒಂದು 300 ಕುಳದ ತನಕ ಇದ್ದಾರೆ. ಅವರು ನಾವು ಬರೀ 80 ಕೂಡ. ಆಮೇಲೆ ಅವ್ರದ್ದೆಲ್ಲ ದುಡ್ಡೊಂದು ದರ್ಪ. ಏನು ಮಾಡ್ತೀರಾ, ಪೊಲೀಸ್ ಬರ್ತೀರಾ, ಕರೆಸಿ ಪೊಲೀಸಿಗೆ, ಅವ್ರಿಗೂ ನಾವು ನೋಡ್ಕೋತೀವಿ, ಏನು ಬೇಕಾದ್ರೂ ಗೆಲ್ತೀವಿ ನಾವು ಅಂತ ಹೇಳ್ತಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು.